ಚಂದ್ರಶೇಖರ್ ಅವರೇ ಪ್ರಶ್ನೆ ಕೇಳಿಸ್ಕೊಳ್ಳಿ. ನಡೆದು ಭಿನ್ನ ಮತದ ಮೀಟಿಂಗ್ ಅಲ್ಲ, ಅದನ್ನೇ ನಾವು ಪ್ಲೇ ಮಾಡಿದ್ದು, ಅದನ್ನೇ ನಾನು ರಾಜ್ಯಾಧ್ಯಕ್ಷ ಮೀಟಿಂಗ್ ಅಲ್ಲಿ ಆಗಿದೆ ಡಿಸ್ಕಷನ್. ಬಿಡಿ ನೀವು. 7ನೇ ತಾರೀಕು ರಾಧಾಕೃಷ್ಣ ಅಗರ್ವಾಲ್ ಅವರು ಬರ್ತಾರೆ, ಅಲ್ಲಿ ಚರ್ಚೆ ನಡೆಸೋಣ. ಈಗ ಇಲ್ಲಿ ಮೀಟಿಂಗ್ ಅಲ್ಲಿ ಈ ಬಗ್ಗೆ ಚರ್ಚೆ ಬೇಡ, ಇನ್ನು 3-4 ದಿನದ ನಂತರ ಅದಕ್ಕೋಸ್ಕರನೇ ನಾವು ಚರ್ಚೆನ ಇಟ್ಕೊಂಡಿದೀವಿ. ನಿಮ್ಮ ಅಭಿಪ್ರಾಯವನ್ನ ನಾನು ವರಿಷ್ಠರ ಗಮನಕ್ಕೆ ತರ್ತೀನಿ ಅಂತ ಕೂಡ ಹೇಳಿದ್ದಾರೆ ತರುಣ್ ಚುಗ್ ಅವರು. ಬಟ್ ಚಂದ್ರಶೇಖರ್ ಅವರೇ, ಈ ಬೆಳವಣಿಗೆ ನಡುವೆ ನಿಮ್ಗೆ ಪ್ರಶ್ನೆ. ಮತ್ತೊಂದು ಬೆಳವಣಿಗೆ ನಡೆದಿದೆ. ಅನಾಮಧೇಯ ಪತ್ರ. ವಿಜಯೇಂದ್ರ ಅವರನ್ನ ಕೆಳಗಿಳಿಸಿದ್ರೆ ಮಾತ್ರ ಪಕ್ಷವನ್ನ ಉಳಿಸ್ಲಿಕ್ಕೆ ಸಾಧ್ಯ. ಹಿಂಗೂ ಒಂದು ಅಭಿಯಾನ ಶುರುವಾಗ್ತಿದೆ. ಅಲ್ಲಿಗೆ ನೀವು ಬರೀ ಯತ್ನಾಳ್ ಅವ್ರನ್ನ ಸುಮ್ನೆ ಮಾಡೋದಲ್ಲ, ಹಿಂಗ್ ಪತ್ರ ಬರೆಯೋರು ಅನಾಮಧೇಯರು ಅವ್ರನ್ನ ಹುಡ್ಕೊಂಡು ಓಡಾಡ್ಬೇಕು ಅಂತ ಹೇಳಿ. ಅಲ್ಲ, ಅದ್ ಯಾವ್ದೋ ಒಂದ್ ಪತ್ರ ಅಲ್ಲಲ್ಲ, ಮೊನ್ನೆ ಮಾತಾಡಕ್ ಬಿಡಿ ನನಗೆ. ಮೊನ್ನೆ ಏನಾಯ್ತು, ಹೈಕಮಾಂಡ್ಗೆ ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದ್ ಪತ್ರ ಹೋಯ್ತು. ಒಂದ್ ನಿಮಿಷ ತಡೀರಿ, ಹೈಕಮಾಂಡ್ಗೆ ಒಂದ್ ಪತ್ರ ಹೋಯ್ತು. ಪತ್ರ ಹೋದಾಗ ಚರ್ಚೆ ಆಯ್ತು. ನಾನು ನಾಗರಾಜ್ ಕೂತಿದ್ವಿ. ಹೈಕಮಾಂಡ್ಗೆ ಪತ್ರ ಹೋಯ್ತು ಅಂತ ಹೇಳಿದ್ರೆ ನಮ್ಮವ್ರು ಯಾರು ಬರ್ತಿದ್ದಲ್ಲ, ಕುಮಾರಸ್ವಾಮಿ ಅವ್ರು ಬರ್ತಿದ್ರು ಅಂತ ಹೇಳಿ. ಅಂತ ಆಯ್ತು, ಕುಮಾರಸ್ವಾಮಿ ಬರ್ದ್ರು, ಮತ್ತೊಬ್ರು ಬರ್ದ್ರು, ಆಯ್ತು. ಚಂದ್ರಶೇಖರ್ ಅವರು ಇವತ್ತು ಪತ್ರ ಬರ್ದಿದ್ಯಾರು? ವಿಜಯೇಂದ್ರ ಅವರನ್ನ ಕೆಳಗಿಳಿಸಿ ಅಂತ. ಕವರ್ ನೋಡಿದ್ರಾ? ಕವರ್ ಎಲ್ಗೂ ಪೋಸ್ಟ್ ಆಗಿಲ್ಲ. ಅದ್ಯಾವುದೋ ಒಂದು ಬ್ರೌನ್ ಪೇಪರ್ ಮೇಲೆ ಒಂದು ಅಡ್ರೆಸ್ ಬರ್ದಿದ್ದಾರೆ. ಅದರಲ್ಲಿ ಡೊನಾಲ್ಡ್ ಟ್ರಂಪ್ ಹೆಸರು ಬಿಟ್ಬಿಟ್ಟು, ಡೊನಾಲ್ಡ್ ಟ್ರಂಪ್ ಪುಟಿನ್ ಎರಡು ಬಿಟ್ಬಿಟ್ಟು ಇನ್ನೆಲ್ಲರ ಹೆಸರು ಬರ್ದಿದೆ. ಮೋಸ್ಟ್ಲಿ ನಿಮ್ಮ ಹೆಸರು ಬರ್ದಿರ್ಬೇಕೇನೋ ಗೊತ್ತಿಲ್ಲ. ಅದಕ್ಕೆ ಹೆಸರು ಬರೆಯೋಕೆ ಇರಲಿಲ್ಲ ಅವ್ರಿಗೆ. ಯಾರಿಗೆ ಪತ್ರ ಬರೀತಿದೀವಿ ಅಂತ ಗೊತ್ತಿಲ್ಲ. ಮೋಹನ್ ಜೀವ್ ಭಾಗವತ್ರಿಗೂ ಕರ್ನಾಟಕದ ಬಿಜೆಪಿಗೂ ಏನ್ ಸಂಬಂಧ ಅಂತ ಗೊತ್ತಿಲ್ಲ. ಯಾರು ಬೇಕಾದ್ರೂ ಸೃಷ್ಟಿ ಮಾಡಬಹುದು. ಯಾವ ಅಥೆಂಟಿಸಿಟಿ ಇದೆ ಹೇಳಿ? ಅದನ್ನ ಇಟ್ಕೊಂಡು ಟಿವಿ ಮಾಧ್ಯಮದಲ್ಲಿ ನಿಮ್ಮಂತ ದೊಡ್ಡ ಡಿಸ್ಕಸ್ ಮಾಡುತ್ತೆ ಅಂದ್ರೆ ಕಾಂಗ್ರೆಸ್ ಸಮಾವೇಶದ ವಿರುದ್ಧವಾಗಿ ಪತ್ರ ಬರೆದಾಗ ನಾವು ಚರ್ಚೆ ಮಾಡಬಹುದಂತೆ. ಬಿಜೆಪಿ ವಿರುದ್ಧ ಚರ್ಚೆ ಮಾಡಿದಾಗ ನಮ್ಮ ವಿಚಾರದ ಲೆಟರ್ ಬರೆದ ವಿಚಾರ ಬರೆದಾಗ ಯಾರ ಹೆಸರು ಕೂಡ ಇರೋದಿಲ್ಲ ಅಲ್ಲಿ. ಆದ್ರೂ ಚರ್ಚೆ ಮಾಡಿದಿರಿ. ನಾವು ಆಪಾದನೆಗಳು ಮಾಡ್ಲಿಲ್ಲ. ಈಗ ಏನ್ ಗೊತ್ತಾ ಬರ್ತಾರೆ, ಕಾರ್ಯಕರ್ತರ ಪರವಾಗಿ ಬರೆದಂತ ಕಾರ್ಯಕರ್ತರು ಅಂತ ಬರೆದಿರ್ತಾರೆ ಕೆಳಗಡೆ. ಅಂದ್ರೆ ಕಾರ್ಯಕರ್ತರು ಅಸಮಾಧಾನದಿಂದ ಕೂಡಿದ್ದಾರೆ. ಬಿಜೆಪಿ ಅವರು ಕಾರ್ಯಕರ್ತರು ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ಒಂದು ಅಪೋಸಿಷನ್ ಲೀಡರ್ ಇದ್ರು ಕೂಡ ಅಪೋಸಿಷನ್ ಲೀಡರ್ ಆಗಿ ರಚನಾತ್ಮಕ ಕೆಲಸ ಮಾಡೋ ಆಲೋಚನೆ ಮಾಡಿದ್ರು ಕಾರ್ಯಕರ್ತರು. ಆದ್ರೆ ಅವ್ರು ರಚನಾತ್ಮಕ ಕೆಲಸ ಮಾಡ್ಲಿಕ್ಕೆ ಯೋಗ್ಯತೆ ಇಲ್ಲ ಅಂತ ಹೇಳಿ ಜನ ಕಾರ್ಯಕರ್ತರು ಹೇಳ್ತಾ ಇರೋದು. ನಾವ್ ಹೇಳ್ತಾ ಇಲ್ಲ, ನಿಮ್ಮ ಕಾರ್ಯಕರ್ತರು ಹೇಳ್ತಾ ಇರೋದು. ಒಂದು ಕಡೆ ಸೀಟ್ಗಳನ್ನ ಮುಖ್ಯಮಂತ್ರಿ ಸೀಟ್ ಮಾರಾಟಕ್ಕೆ ಇಡ್ತಾರೆ, ಇನ್ನೊಂದು ಕಡೆ ಅಪೋಸಿಷನ್ ಸೀಟ್ಗಳು ಮಾರಾಟಕ್ಕೆ ಇಡ್ತಾರೆ, ಪಾರ್ಟಿ ಪ್ರೆಸಿಡೆಂಟ್ ಪೊಸಿಷನ್ ಮಾರಾಟಕ್ಕೆ ಇಟ್ಟಿರ್ತಾರೆ. ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಯತ್ನಾಳ್ ಅವರು ಹೇಳ್ತಾರೆ 1000 ಕೋಟಿ ರೂಪಾಯಿಗಳನ್ನ ಒದಗಿಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರ ಕೇಳಲಿಕ್ಕೋಸ್ಕರ ಅಂತ ಹೇಳ್ತಾರೆ. ಅಂದರೆ ಯಡಿಯೂರಪ್ಪನವರ ಮಕ್ಕಳು ಮತ್ತೆ ಯಡಿಯೂರಪ್ಪನ ಆಪಾದನೆ ಏನಂತಂದ್ರೆ ಎಲ್ಲವೂ ವ್ಯವಹಾರಿಕವಾಗಿರ್ತಕ್ಕಂಥದ್ದು. ಈ ವ್ಯವಹಾರಿಕ ಜ್ಞಾನವನ್ನ ಹೊರಗಡೆ ಇಟ್ಟು ಕೆಲಸ ಮಾಡಿ ರಚನಾತ್ಮಕ ಕೆಲಸ ಮಾಡಿ ಅಂತೇಳಿ ಜನ ಬಯಸ್ತಾ ಇದ್ದಾರೆ. ಎಷ್ಟೇ ಅಡ್ಡಪಡಿಸಿದ್ರು ಕೂಡ ತಿರಸ್ಕಾರ ಮಾಡಿದ್ದಾರೆ. ಚಂದ್ರಶೇಖರ್ ಅವರ ಮೈಕ್ ಮ್ಯೂಟ್ ಮಾಡಿ. ಯಾದವ್ ಸಮಯ ನಿಮ್ದು ಮುಗಿತು, ಸರಿ ಉತ್ತರ ಕೊಡ್ಲಿಲ್ಲ. ನೀವು ಉತ್ತರ ಕೊಡ್ಲಿಲ್ಲ. ನಮ್ದೇನು ಪ್ರಶ್ನೆ ಇತ್ತು, ಕಾಂಗ್ರೆಸ್ನವರು ಪತ್ರ ಬರೆದ್ರೆ ಪತ್ರದ ಬಗ್ಗೆ ಚರ್ಚೆ ಆಗ್ಬೇಕು, ಬಿಜೆಪಿ ವಿರುದ್ಧ ಪತ್ರ ಬರೆದ್ರೆ ಚರ್ಚೆ ಮಾಡೋಂಗಿಲ್ಲ. ಮಾಧ್ಯಮಗಳನ್ನ ಹೆಂಗ್ ತಗೊಂಡ್ಬಿಟ್ಟಿದ್ದಾರೆ ಅಂದ್ರೆ ತಮಗೆ ಬೇಕಾದ ವಿಚಾರ ಚರ್ಚೆಗೆ ತಗೊಂಡ್ರೆ ಮಾಧ್ಯಮ ಒಳ್ಳೇದು, ಟಾಪಿಕ್ ಆದ್ರೆ ಆಯ್ತು. 1 ನಿಮಿಷ ಟೈಮ್ ಹಾಕಪ್ಪ. ಚಂದ್ರಶೇಖರ್ ಅವರು ಉತ್ತರ ಕೊಡ್ತಾರೆ. 1.5 ನಿಮಿಷ ಯಾದವ್ ಅವ್ರ ಟೈಮ್ ಹಾಕಿ. ಅವ್ರು ಉತ್ತರ ಕೊಟ್ಟಿಲ್ಲ. ಇಸ್ ಎಸ್ಕೇಪಿಂಗ್. ಲೆಟ್ ಹಿಮ್ ಆನ್ಸರ್. ಹೇಳಿ ಉತ್ತರ ಕೊಡಿ.
ಕಾಂಗ್ರೆಸ್ಗೆ ಬರ್ದಿದ್ದಂತಹ ಪತ್ರ ಬಿಜೆಪಿಗೆ ಬರ್ದಿದ್ದ ಪತ್ರ ಕಂಪೇರ್ ಮಾಡಿ. ಕಾಂಗ್ರೆಸ್ಗೆ ಬರ್ದಿದ್ದ ಪತ್ರದಲ್ಲಿ ಕೆಳಗಡೆ ಸೈನ್ ಇತ್ತು, ವೈಟ್ನರ್ ಹಾಕಿದ್ರು, ರಿಸೀವ್ ಮಾಡ್ಕೊಂಡಿದ್ದಕ್ಕೆ ಆಫಿಷಿಯಲ್ ಸೀಲ್ ಇತ್ತು. ಈ ಪತ್ರದಲ್ಲಿ ಒಂದು ಕೆಳಗಡೆಗೆ ಹೆಸರು ಇಲ್ಲ, ಆಮೇಲೆ ಪೋಸ್ಟ್ ಆಗಿಲ್ಲ, ಅದು ಖಾಲಿ ಪೇಪರ್ಗೆ 2 ಸ್ಟಾಂಪ್ ಹಚ್ಬಿಟ್ಟು ಆ ಲೆಟರ್ ತೋರಿಸಿದ್ದಾರೆ. ಯಾರಿಗೆ ಬರ್ದಿದ್ದಾರೆ? ಸಂಬಂಧವೇ ಇಲ್ದಿರ್ತಕ್ಕಂಥ ವ್ಯಕ್ತಿಗಳ ಹೆಸರು ಹಾಕೊಂಡೋಗಿದ್ದಾರೆ. ಅಂದ್ರೆ ಒಂದು ಇದು ಅಫಿಷಿಯಲ್ ಲೆಟರ್ ಅಲ್ಲ, ಆದ್ರೆ ಕಾಂಗ್ರೆಸ್ ಹೋಗಿದ್ದ ಅಫಿಷಿಯಲ್ ಲೆಟರ್. ಯಾಕೆ ಹೇಳಿ? ಅಫಿಷಿಯಲ್ ಆಗಿ ಸ್ವೀಕೃತಿ ಆಗಿತ್ತು. ಬಿಜೆಪಿನಲ್ಲಿ ಯಾರಿಗೋಗಿದೆ ಅದು ಲೆಟರ್? ಯಾರಿಗೆ ಸ್ವೀಕೃತಿ ಆಗಿದೆ? ಯಾರು ಅಫಿಷಿಯಲ್ ಆಗಿ ಬರ್ದಿದ್ದಾರೆ? ಆಮೇಲೆ ಬರ್ದಿರ್ತಕ್ಕಂಥ ಹೆಸರನ್ನ ಕಾಂಗ್ರೆಸ್ ನಲ್ಲಿ ವೈಟ್ನರ್ ಹಾಕಿದ್ರು. ಇಲ್ಲಿ ಯಾರಿಗೆ ವೈಟ್ನರ್ ಹಾಕಿದ್ದಾರೆ? ಯಾರು ಬರ್ದಿದ್ದಾರೆ? ಯಾರು ಸಿಗ್ನೇಚರ್ ಮಾಡಿದ್ದಾರೆ? ಯಾರಿಗೆ ಕಳ್ಸಿದ್ದಾರೆ? ಯಾರಾದ್ರೂ ರಿಸೀವ್ ಮಾಡ್ಕೊಂಡಿದಾರ? ರಿಸೀವ್ ಮಾಡ್ಕೊಂಡವ್ರು ಇಲ್ಲ, ಕಳ್ಸಿರೋರಿಲ್ಲ. ಅವ್ರಿಗೆ ಪೋಸ್ಟ್ ಆಗಿದ್ಯಾ? ಪೋಸ್ಟು ಆಗಿಲ್ಲ. ಪೋಸ್ಟು ಆಗದೆ ಇರುವಂತ ಕಾಂಗ್ರೆಸ್. ಆದ್ರೆ ಕಾಂಗ್ರೆಸ್ ಯಾವ ತರ ಆಗಿತ್ತು? ರಿಸೀವ್ ಆಗಿತ್ತು, ವೈಟ್ನರ್ ಹಾಕಿ ಮುಚ್ಚಲಾಗಿತ್ತು. ಈ ಪತ್ರ ಬರ್ದಿರೋ ಉದ್ದೇಶದ ಬಗ್ಗೆನೂ ಹೇಳ್ಬೇಡಿ. ಉದ್ದೇಶ ಪತ್ರಗಳು ಫೇಕ್ ಅಂದ್ಮೇಲೆ ಉದ್ದೇಶ ಕಟ್ಕೊಂಡಿರಿ ಬರ್ತೀರಾ ನೀವು ಅದನ್ನ? ಪತ್ರದಲ್ಲಿ ಒಂದು ಕ್ಯಾಂಡಿಡೇಟ್ ತೋರಿಸಿ. ನಿಮ್ ಸಮಯ ಮುಗಿತು. ಯಾದವ್ ಅವರು ಮಾತಾಡ್ತಾ ಇದ್ರು. ಯತ್ನಾಳ್ ಹೇಳ್ತಾರೆ ನೋಟಿಸ್ ಫೇಕ್ ಅಂತ ಹೇಳಿ ವಿಜೇಂದ್ರನ ಮೇಲೆ ಆಪಾದನೆ ಮಾಡ್ಲಿಕ್ಕೆ ಕೊಟ್ಟಿದ್ರು. ಅಂದ್ರೆ ಹೈಕಮಾಂಡ್ ಅನ್ನು ಎಷ್ಟು ಹಗುರವಾಗಿ ತಗೊಂಡಿದ್ದಾರೆ ಯೋಚನೆ ಮಾಡಿ. ಹೈಕಮಾಂಡ್ ಡಸಂಟ್ ಎಕ್ಸಿಸ್ಟ್. ನೋಡಿ, ನೀವು ಮಾತಾಡುವಾಗ ಕಂಪ್ಲೀಟ್ ಸೈಲೆಂಟ್ ಇದ್ರು ಯಾದವ್ ಅವರು. ನೀವು ಶಿಸ್ತಿನ ಪಕ್ಷದವರಾಗಿ ಶಿಸ್ತನ್ನ ಕಾಪಾಡಬೇಕಾಗಿ ವಿನಂತಿ. ಶಿಸ್ತಿನ ಪಕ್ಷದವರು ಶಿಸ್ತನ್ನ ಕಾಪಾಡಬೇಕಾಗಿ ವಿನಂತಿ. ನಾಗರಾಜ್ ಸ್ಟಾರ್ಟ್ ಮಾಡ್ತಕ್ಕಂಥದ್ದು ಶಿಸ್ತಿನ ಪಕ್ಷದಲ್ಲಿ ಶಿಸ್ತಿಲ್ಲ, ಪಾರ್ಟಿ ವಿತ್ ಡಿಫರೆನ್ಸ್ ಬರೀ ಡಿಫರೆನ್ಸ್ ಇಂದ ಕೂಡಿರ್ತ ಪಕ್ಷ ಆಗಿರ್ತಕ್ಕಂಥದ್ದು. ಅದರ ಜೊತೆ ನಿಮ್ಗೆ ಹೇಳ್ಬೇಕು ಅಂದ್ರೆ ಈ ಫೇಕ್ ವಿಚಾರ ಬಂದಾಗ ಅವರ ಬಾಯಲ್ಲೇ ಬಂದಿದೆ ಮಾತು. ಫೇಕ್ ಲೆಟರ್ ಅಂತ ಹೇಳ್ತಾರೆ, ನೋಟಿಸ್ ಕೂಡ ಫೇಕ್ ಅಂತ ಹೇಳ್ತಾರೆ. ಹಾಗಾಗಿ ಇರ್ತಕ್ಕಂಥ ಸ್ವಲ್ಪ ತಾಳ್ಮೆ ಇರಬೇಕಾದ್ರೆ ಕೇಳ್ಕೊಳ್ಳೋ ತಾಳ್ಮೆ ಇರಬೇಕಾಗ್ತದೆ. ಹಾಗಾಗಿ ಹೇಳ್ತಾ ಇರ್ತದ್ದು ಯತ್ನಾಳ್ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಹಲವಾರು ಬಾರಿ ಹಲವಾರು ಆಪಾದನೆಗಳು ಮಾಡ್ತಾರೆ. ಅವರು ಎಚ್ ವಿಶ್ವನಾಥ್ ಅವರಿದ್ರು. ವಿಜೇಂದ್ರ ಅವರು ಅವರ ಮುಖ್ಯಮಂತ್ರಿ 20,000 ಕೋಟಿ ರೂಪಾಯಿ ಹಗರಣ ಆಗಿದೆ ಅಂತ ಹೇಳಿ ನಾವ್ಯಾರು ಹೇಳಿಲ್ಲ. ಎಚ್ ವಿಶ್ವನಾಥ್ ಅವರದೇ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಹೇಳಿದ್ರು. ಯತ್ನಾಳ್ ಅವರು ಹೇಳ್ತಾರೆ 1,000 ಕೋಟಿ ರೂಪಾಯಿಗಳನ್ನ ಸರ್ಕಾರ ತೆಗೆದುಕೊಂಡಿದ್ದಾರೆ ಅಂತ ದುಡ್ಡು ಕೊಟ್ಟು ಅಧ್ಯಕ್ಷರಾಗಿದೆ ಅಂತ ನಾನು ಹೇಳಿಲ್ಲ. ಹೇಳಿದವರೇ ಯತ್ನಾಳ್ ಅವರು. ನಿಮ್ಮ ಪಕ್ಷದ ವರಿಷ್ಠ ನಾಯಕರುಗಳಲ್ಲಿ ಒಬ್ಬರು ಆಗಿರ್ತಕ್ಕಂಥವ್ರು, ಕೇಂದ್ರದ ಸಚಿವರಾಗಿದ್ದಂಥವ್ರು. ಅದರ ಜೊತೆಗೆ ಏನಾಗಿದೆ ಅಂದ್ರೆ ದೊಡ್ಡ ಪಟಾಳಮೆ ಸೇರ್ಕೊಂಡ್ಬಿಟ್ಟಿದೆ. ಹಳೆ ಮೈಸೂರಲ್ಲಿ ಪ್ರತಾಪ್ ಸಿಂಹನ ಸೇರ್ಕೊಂಡವ್ರೆ, ಅಲ್ಲಿ ಕಿತ್ತೂರು ಕರ್ನಾಟಕದಲ್ಲಿ ಇರ್ತಕ್ಕಂಥ ರಮೇಶ್ ಜಾರಕಿಹೊಳಿ ಸೇರ್ಕೊಂಡಿದ್ದಾರೆ, ಮಧ್ಯ ಕರ್ನಾಟಕದಲ್ಲಿ ಇರ್ತಕ್ಕಂಥ ಸಿದ್ದೇಶ್ವರ ಸೇರ್ಕೊಂಡು ರಾಜ್ಯದ ಒಟ್ಟಾರೆ ಆಗಿರ್ತಕ್ಕಂಥ ಎಲ್ಲರೂ ಭ್ರಷ್ಟಾಚಾರ ಜನ ತಿರಸ್ಕಾರ ಮಾಡಿದ್ರು. ಕಾರ್ಯಕರ್ತ ಅಸಹನೀಯ ಪರಿಸ್ಥಿತಿ ಬಂದಿರೋದಂದ್ರೆ ಹೇಳ್ತಾ ಇದ್ದಾರೆ ವಿಜಯೇಂದ್ರ ತೆಗೆದೇ ಇದ್ರೆ ನಮ್ಮ ಉಳಿಗಾಲ ಕರ್ನಾಟಕ ರಾಜ್ಯ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಕಾರ್ಯಕರ್ತರು. ಇವತ್ತು ಕಾರ್ಯಕರ್ತರು ನಿರಾಶೆ ಆಗಿರೋದು, ರಾಜ್ಯದ ಜನರು ನಿರಾಶೆ ಆಗಿರ್ತಕ್ಕಂಥದ್ದು. ರಚನಾತ್ಮಕ ಕೆಲಸ ಮಾಡಲಿಕ್ಕೆ ಯೋಗ್ಯತೆ ಎಕ್ಸ್ಪೋಸ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಿಮ್ ತಟ್ಟೆನೂ ಕ್ಲೀನ್ ಇಲ್ಲ ಚಂದ್ರಶೇಖರ್ ಅವರೇ. ನಿಮ್ ತಟ್ಟೆನೂ ಕ್ಲೀನ್ ಇಲ್ಲ. ಕಂಪ್ಲೀಟ್ ಮಾಡ್ತಾರೆ. ನಾವು 138 ಶಾಸಕರನ್ನ ಇಟ್ಕೊಂಡು ಪ್ರಬಲವಾಗಿರ್ತಕ್ಕ ಆಡಳಿತ ಪಕ್ಷ ಇರಬೇಕಾದ್ರೆ ವಿರೋಧ ಪಕ್ಷ ರಚನಾತ್ಮಕ ಕೆಲಸ ಮಾಡಿದಂತ ನಾವು ಆಹ್ವಾನ ಕೊಟ್ಟರೆ ಅವ್ರು ಯಾವ ವಿಚಾರದಲ್ಲೂ ಸತ್ಯ ಹೇಳಿಲ್ಲ. ಮೂಡ ವಿಚಾರದಲ್ಲಿ ಮಾಡಬಾರ್ದೆಲ್ಲ ಮಾಡಿದ್ರು. ಗವರ್ನರ್ ಜಗದಾಂಬಿಕಾ ಪಾಲ್ ಮನೆಗೆ ಹೋಗಿದ್ದಾರೆ. ದೃಶ್ಯಗಳನ್ನ ನೋಡ್ತಾ ಇದ್ದಾರೆ. ಮಣ್ಣಾಗಿಲ್ಲ ಅವ್ರಿಗೆ.